ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ NTPC ಲಿಮಿಟೆಡ್ನಲ್ಲಿ ಕಾರ್ಯರತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಎಷ್ಟು ವೇಕೆನ್ಸಿ ಖಾಲಿದಾವೆ ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತಿ, ಸ್ಯಾಲ್ರಿ ಯಾವ ರೀತಿ ಐತಿ ತಿಳಿದುಕೊಳ್ಳುವ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಐತಿ ನೋಡೋಣ. ನೋಡಿರಿ, ಪೋಸ್ಟ್ ವೈಸ್ ವೇಕೆನ್ಸಿ ಬೇರೆ ಬೇರೆ ಅದಾವ. ಮೊದಲನೇದಾಗಿ 1ನೇ ಪೋಸ್ಟ ಡೆಪ್ಯೂಟಿ ಮ್ಯಾನೇಜರ ಎಲೆಕ್ಟ್ರಿಕಲ್ ಮಾಡಿದ ಅಭ್ಯರ್ಥಿ 40 ಪೋಸ್ಟ ಖಾಲಿ ಇದ್ದು. ಇನ್ನು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರ್ಬೇಕಂದ್ರೆ ಅಭ್ಯರ್ಥಿಗೆ BA ಅಥವಾ BTech ಇನ್ನು ಡಿಗ್ರಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಡಿದ್ದು ಮಿನಿಮಮ್ 60% ತೊಗೊಂಡು ಅಭ್ಯರ್ಥಿ ಪಾಸ್ ಆಗಿರಬೇಕು. ಇನ್ನು ವರ್ಕ್ ಎಕ್ಸ್ಪೀರಿಯೆನ್ಸ್ಗೆ ಸಂಬಂಧಿಸಿದಂತೆ ಮಿನಿಮಮ್ 10 ವರ್ಷಗಳ ಕಾಲ ಅಭ್ಯರ್ಥಿ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸಿಕ್ಯೂಟ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಅದು ಯಾವ ವಿಭಾಗದಲ್ಲಿ ಅಂದರೆ ಪವರ್ ಸೆಕ್ಟರ್ ಅಂದರೆ ಕೋಲ್, ಗ್ಯಾಸ್, ಲಿಗ್ನಿಟಿಕ್ನಲ್ಲಿ ಅಭ್ಯರ್ಥಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿದ್ದು, ಆಪರೇಷನ್ ಅಥವಾ ಮೇಂಟೆನೆನ್ಸ್ ಅಥವಾ ಕಮಿಷನಿಂಗ್ ಎಲೆಕ್ಟ್ರಿಷಿಯನ್ ಅಭ್ಯರ್ಥಿ ತನ್ನದೇ ಆದ 10 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಡೆಪ್ಯೂಟಿ ಮ್ಯಾನೇಜರ್ ಮೆಕ್ಯಾನಿಕಲ್ ಹುದ್ದೆ, ಇದು 70 ಪೋಸ್ಟ ಖಾಲಿ ಅದಾವ. ಇದಕ್ಕೂ ಸೇಮ್ ಕ್ವಾಲಿಫಿಕೇಷನ್ ಹೊಂದಿದ್ದು BE ಅಥವಾ BTech ಇನ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ಒಳಗೆ ಇದು ಅಭ್ಯರ್ಥಿ 60% ತೊಗೊಂಡು ಪಾಸ್ ಆಗಿದ್ದು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಏನು ಮತ್ತಿನ್ನು ವರ್ಕ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರಬೇಕಂದ್ರೆ 10 ವರ್ಷಗಳ ಕಾಲ ಹುದ್ದೆ ಬಗ್ಗೆ ಅಭ್ಯರ್ಥಿಗೆ ಅನುಭವ ಇರಬೇಕು. ಅದು ಯಾವ ವಿಭಾಗ ಅಂದರೆ ಇದು ಸೇಮ್ ಪವರ್ ಸೆಕ್ಟರ್, ಕೋಲ್ ಅಥವಾ ಗ್ಯಾಸ್, ಲಿಗ್ನಿಟೆಕ್ನಲ್ಲಿ ಆಪರೇಷನ್ ಅಥವಾ ಮೇಂಟೆನೆನ್ಸನ್ನು ಮಾಡಿದ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಮೂರನೇದಾಗಿ ನೋಡೋದಾದರೆ ನೇಮ್ ಆಫ್ ದ ಪೋಸ್ಟ್ ಡೆಪ್ಯೂಟಿ ಮ್ಯಾನೇಜರ್ C&I 40 ಪೋಸ್ಟ್ ಖಾಲಿದಾವ. ವೇಕೆನ್ಸಿ 40 ಖಾಲಿದ್ದು. ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರ್ಬೇಕಂದ್ರೆ BE ಅಥವಾ BTech ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಟ್ರೋಲ್ ಮತ್ತು ಇನ್ಸ್ಟ್ರೂಮೆಂಟೇಷನ್ ಅಲ್ಲಿ ಅಭ್ಯರ್ಥಿ ಪಾಸ್ ಆಗಿದ್ದು ಮಿನಿಮಮ್ 60% ತೊಗೊಂಡು ಪಾಸ್ ಆಗಿರಬೇಕು. ಇನ್ನು ವರ್ಕ್ ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ 10 ವರ್ಷಗಳ ಕಾಲ ಅಭ್ಯರ್ಥಿ ಪವರ್ ಸೆಕ್ಟರ್ನಲ್ಲಿ ಆಪರೇಷನ್ ಅಥವಾ ಮೇಂಟೆನೆನ್ಸ್ ಮತ್ತು ಕಮಿಷನಿಂಗ್ನಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಇತ್ತು ಅಂದ್ರೆ 40 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಇರ್ತದಂದ್ರೆ 70,000ದಿಂದ 2 ಲಕ್ಷದವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಕ್ಯಾಟಗರಿ ವೈಸ್ ಹುದ್ದೆಗಳನ್ನ ಕ್ಯಾಟಗರಿ ವೈಸ್ ಯಾವ ರೀತಿ ಖಾಲಿದಾವತ್ತೆ ನೋಡೋದಾದರೆ ಮೊದಲೇದಾಗಿ ನೋಡಿರಿ, ಎಲೆಕ್ಟ್ರಿಕಲ್ ಇದು UR ಕ್ಯಾಂಡಿಡೇಟ್ಗೆ 19 ವೇಕೆನ್ಸಿ, EWS 3, OBC 10, AC ಕ್ಯಾಂಡಿಡೇಟ್ಗೆ 5 ವೇಕೆನ್ಸಿ ಖಾಲಿದ್ದು, ST 3, ಟೋಟಲ್ ಆಗಿ 40 ವೇಕೆನ್ಸಿ ಎಲೆಕ್ಟ್ರಿಕಲ್ ಖಾಲಿದಾವ. ಇನ್ನು ಎರಡನೇದಾಗಿ ಮೆಕ್ಯಾನಿಕಲ್ ನೋಡೋದಾದರೆ 30 ವೇಕೆನ್ಸಿ UR, 7 EWS, 18 OBC, 10 SC ಕ್ಯಾಂಡಿಡೇಟ್ಗೆ ಆದರೆ 5 ST ಕ್ಯಾಂಡಿಡೇಟ್ಗಿದೆ. ಟೋಟಲ್ ಆಗಿ 70 ವೇಕೆನ್ಸಿ ಮೆಕ್ಯಾನಿಕಲ್ ಒಳಗೈತಿ. ಇನ್ನು ಮತ್ತು C&I ಒಳಗೆ UR ಕ್ಯಾಂಡಿಡೇಟ್ಗೆ 19 ವೇಕೆನ್ಸಿ ಖಾಲಿ ಇದ್ದರೆ EWS 3, OBC 10, SC 5, ST 3, ಟೋಟಲ್ ಆಗಿ 40 ವೇಕೆನ್ಸಿ ಖಾಲಿ ಇದೆ ನೋಡಿರಿ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತಂದ್ರೆ ಅಪ್ಲಿಕೇಶನ್ ಫೀ 300 ರೂಪಾಯಿ ಆಗಿದ್ದು, ಇದು SC ST ಅಥವಾ PWBD ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯ ಫೀ ಇರುವುದಿಲ್ಲ. ಉಳಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಎಲಿಜಿಬಲ್ ಆದ ಅಭ್ಯರ್ಥಿಗಳು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ಇನ್ನು NTPC ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಬೇಕು. ನೋಡಿರಿ, ಅಪ್ಲಿಕೇಶನ್ನ 26/5ಕ್ಕೆ ಪ್ರಾರಂಭವಾಗಿದ್ದರೆ ಕೊನೆಯ ದಿನಾಂಕ 9 ಜೂನ್ 2025ಕ್ಕೆ ಅಪ್ಲಿಕೇಶನ್ನ ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.